ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಈಗ ಅವರ ನಿವಾಸದಲ್ಲಿದೆ. ಗಣ್ಯಾತಿ ಗಣ್ಯರು ಅಂತಿಮ ದರ್ಶನಕ್ಕೆ ಇನ್ನೇನು ಬರ್ತಾರೆ. ದೇಶದ ಅರ್ಥವ್ಯವಸ್ಥೆ ತನ್ನದೇ ಆದಂತಹ ಕೊಡುಗೆ ಕೊಟ್ಟಂತಹ ಮನಮೋಹನ್ ಸಿಂಗ್ ಏನಿಲ್ಲ, ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ. ನಾಳೆ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. 7 ದಿನ ಶೋಕಾಚರಣೆ, 7 ದಿನ ಕಾಂಗ್ರೆಸ್ನ ಕಾರ್ಯಕ್ರಮ ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ. ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ. ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಪಾರ್ಥಿವ ಇಡಲಾಗಿದೆ. ನಾಳೆ ಎಐಸಿಸಿಯ ಪ್ರಧಾನ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಈಶ್ವರ್ ಖಂಡ್ರೆ ಈಗ ಮಾತಾಡ್ತಿದ್ದಾರೆ. ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ. ಸಲ ಭೇಟಿಯಾಗಿದ್ದೆ. ಬೀದರ್ಗೆ ರೈಲ್ವೆ ಲೈನ್ ಮಾಡಲಿಕ್ಕೆ ಧರಮ್ ಸಿಂಗ್ ಜಿ ಅವರೊಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೇವೆ. ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ನಾವು ನಮ್ಮ ಬೀದರ್ ಜಿಲ್ಲೆ ಎಲ್ಲ ಶಾಸಕರುಗಳು ಹೋಗಿ ಅವರಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಸರಳತೆಯಿಂದ ನಮ್ಮ ಪಕ್ಕದಲ್ಲಿ ಬಂದು ಕೂತು ನಮಗೆ ಆತಿಥ್ಯ ಮಾಡಿ ಮಾತನಾಡಿ ಇವತ್ತು ಬೀದರ್ಗೆ ವಿಶೇಷ ಪ್ಯಾಕೇಜ್ ಕೊಡುವಂಥದ್ದಿರ್ಬೋದು, ಮತ್ತು ಇವತ್ತು ಗುರುನಾನಕ್ ದೇವರ ಒಂದು ವಿಶಿಷ್ಟವಾದಂಥ ಒಂದು ಜಯಂತ್ಯೋತ್ಸವ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಗೆ ಒಂದು ಸುಮಾರು 100 ಕೋಟಿ ರೂಪಾಯಿ ಅನುದಾನ ಕೊಟ್ಟಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಹೀಗಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ಸುಮಾರು ಸಲ ಭೇಟಿ ಮಾಡಿದ್ದೇನೆ. ನಾನು ಈಗ ಬೆಂಗಳೂರಿಗೆ ಹೋಗಿ ತೀರ್ಮಾನ ಮಾಡ್ತೇನೆ. ಥ್ಯಾಂಕ್ ಯು. ದೇಶದ ದಿಕ್ಕನ್ನೇ ಬದಲಾಯಿಸಿದರು ಮತ್ತು ಒಂದು ಆಧುನಿಕ ಭಾರತ ಕಟ್ಟೋದಕ್ಕೆ ಮಹತ್ತರವಾದಂಥ ಪಾತ್ರ ಮತ್ತು 10 ವರ್ಷ ಪ್ರಧಾನಮಂತ್ರಿಯಾಗಿ ಬಹುಶಃ ಇವತ್ತು ಏನೇನು ಕೆಲಸ ಮಾಡಿದರೆ ಅದು ಇವತ್ತು ಕೂಡ ಶಾಶ್ವತವಾಗಿ ಉಳಿದಿದೆ. ಏನು ಅವರು 10 ವರ್ಷ ಪ್ರಧಾನಮಂತ್ರಿಗಳಾಗಿ ಅನೇಕ ಯೋಜನೆಗಳು ಬಡ ಜನರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಇವತ್ತು ಆಧಾರನ ತೊಗೊಂಬಂದಿರತಕ್ಕಂಥದ್ದು ಅವರೇ. ಮತ್ತು ಅವರ ಕಾಲದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡಿದ್ರು. ಆರೋಗ್ಯ ಹಕ್ಕು ಕಾಯ್ದೆ ಅಂದರೆ ಆರೋಗ್ಯ ಹಕ್ಕಲ್ಲ, ನಮ್ಮ ಆಹಾರ ಹಕ್ಕಿನ ಕಾಯ್ದೆ, ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್ನು, ಮತ್ತು ಭಾಳ ಮುಖ್ಯವಾಗಿ ಏನು ಉದ್ಯೋಗ ಖಾತ್ರಿ ಯೋಜನೆ. ಈ ರೀತಿಯಾಗಿ ಹೇಳಬೇಕಾದ್ರೆ ತುಂಬ ಹೇಳ್ಬೋದು. ಆದರೆ ವಿಶೇಷವಾಗಿ ಏನಂತ ಹೇಳಿದ್ರೆ ಬಹಳ ಸರಳ ವ್ಯಕ್ತಿ, ಯಾವುದೇ ಆಡಂಬರ ಇಲ್ಲ, ಯಾವುದೇ ಅಪೇಕ್ಷೆ ಇಲ್ಲ, ಯಾವುದೇ ಅಧಿಕಾರದ ಹಾಹಾಕಾರ ಇಲ್ಲ, ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಒಂದು ದೇಶದಲ್ಲಿ ಅವರಿದ್ದಾಗ ಒಂದು ಮುಕ್ತ ವಾತಾವರಣ ಇತ್ತು. ದೇಶದಲ್ಲಿ ಯಾರು ಏನು ಬೇಕಾದರೂ ಹೇಳ್ಬೋದಾಗಿತ್ತು, ಯಾರು ಏನು ಬೇಕಾದರೂ ಮಾತಾಡ್ಬೋದಾಗಿತ್ತು. ಆ ರೀತಿಯಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಎತ್ತಿ ಹಿಡಿದಂಥ ಒಬ್ಬ ಪ್ರಧಾನಮಂತ್ರಿ. ಯಾವ ಭಯದ ವಾತಾವರಣ ಇರಲಿಲ್ಲ. ಮತ್ತು ಮಾಧ್ಯಮ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಮುಕ್ತವಾಗಿ ಜನರು ತಮ್ಮ ಅಭಿಪ್ರಾಯಗಳನ್ನು ಹೇಳುವಂಥದ್ದು. ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಮೇಲೆ ಯಾವ ರೀತಿಯಾಗಿ ಎಷ್ಟೊಂದು ಟೀಕೆಗಳು ಮಾಡೋರು, ಆದರೆ ಅವರು ಪ್ರಧಾನಮಂತ್ರಿಯಾಗಿ ಯಾರ ಮೇಲೂ ಕೂಡ ಒಂದು ದ್ವೇಷ ಸಾಧಿಸುವಂಥದ್ದಾಗಲಿ ಅಥವಾ ಒಂದು ಕೆಟ್ಟ ರೀತಿಯಾಗಿ ವರ್ತಿಸುವಂಥದ್ದಾಗಲಿ ಮಾಡಲೇ ಇಲ್ಲ. ಮತ್ತು ಅತ್ಯಂತ ಸಂಭಾವಿತ, ಸರಳ, ಸಜ್ಜನಿಕೆ, ಬುದ್ಧಿಜೀವಿ ಮತ್ತು ದೇಶಭಕ್ತ. ದೇಶದ ಬಗ್ಗೆ ಅಪಾರವಾದಂಥ ಭಕ್ತಿ. ಅದರ ಒಬ್ಬ ಸಿಖ್, ಒಂದು ಅಲ್ಪಸಂಖ್ಯಾತ ಸಮುದಾಯದವರು, ಅವರು ಈ ದೇಶದ ಪ್ರಧಾನಮಂತ್ರಿ ಆದರು. ಸೊ ಇದೆಲ್ಲ ನಿಜವಾಗಲೂ ಅವ್ರ ಬಗ್ಗೆ ನಾವು ಬಹುಶಃ ಇತಿಹಾಸ ಅವರೇ ಹೇಳಿದರು. ನನ್ನ ಬಗ್ಗೆ ಇತಿಹಾಸ ಸರಿಯಾದ ರೀತಿಯಲ್ಲಿ ನೋಡ್ತದೆ ಅಂತ ಅವರೇ ಹೇಳಿದರು. ನನಗೂ ಅದೇ ಅನಿಸುತ್ತೆ. ಅನೇಕ ಜನ ಏನೇನೋ ಟಿಪ್ಪಣಿಗಳು ಮಾಡಿದರು, ಆದರೆ ಇತಿಹಾಸ ಪುಸ್ತಕಗಳು ಬರೆದಾಗ ಮನಮೋಹನ್ ಸಿಂಗ್ ಒಬ್ಬ ಮಹಾನ್ ಪ್ರಧಾನಮಂತ್ರಿ ಮತ್ತು ಒಬ್ಬ ದೇಶದ ಮಹಾನ್ ಒಬ್ಬ ನಾಯಕ ಮತ್ತು ದೇಶಕ್ಕೋಸ್ಕರ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಇತಿಹಾಸದಲ್ಲಿ ಬರ್ತದೆ ಅಂತ ನನಗೆ ವಿಶ್ವಾಸ ಇದೆ. ಆದ್ದರಿಂದ ಅವರ ಬಗ್ಗೆ ನನ್ನ ಒಂದು ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ನಾನು ಕೋರ್ತೀನಿ. ಇವೆಲ್ಲ ನಾವೇ ಅಂದರೆ ಒಂದು ರೀತಿಯಲ್ಲಿ ನಾವೆಲ್ಲ ಸೇರಿದ್ದು. ಎಲ್ಲ ಸೇರೋ ಸಂದರ್ಭದಲ್ಲಿ ಅವರು ಇಂಥ ಸುದ್ದಿ ಬಂದಾಗ ಬಹುಶಃ ಎಲ್ಲರಿಗೂ ಕೂಡ ಅವ್ರ ಬಗ್ಗೆ ಮಾತಾಡೋಕ್ಕೆ ಹಂಚ್ಕೊಳ್ಳೋಕೆ ಅವಕಾಶ ಆಯಿತು. ಅದರಿಂದ ನಮಗೆ ಒಂದು ರೀತಿ ಇವತ್ತು ನಿನ್ನೆ ಮಹಾತ್ಮ ಗಾಂಧಿ ಅವರ 100ನೇ ವರ್ಷದ AICC ಅಧಿವೇಶನ ಅಧ್ಯಕ್ಷರಾಗಿ ಅವರು ಏನು ಬೆಳಗಾವಿಯಲ್ಲಿ ಬಂದಿದ್ದರು,
ಅದನ್ನು ಸ್ಮರಣೆ ಮಾಡುವಂಥ ಸಮಯ ಎಲ್ಲರೂ ಸೇರಿದರು. ಅವತ್ತು ರಾತ್ರಿ ನೆನ್ನೆ ರಾತ್ರಿ ನಾವೆಲ್ಲ ಊಟಕ್ಕೆ ಸೇರಿದ್ದು. ಆ ಸಂದರ್ಭ ಸುದ್ದಿ ಗೊತ್ತಾಯಿತು ಅವ್ರು ಹುಷಾರಿಲ್ಲ ಅಂತ, ಕ್ರಿಟಿಕಲ್ ಇದ್ದಾರೆ ಅಂತ, ಆಮೇಲೆ ಅವರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಅದು ಯಾವುದು ಇದಕ್ಕೂ ಏನು ಸಂಬಂಧ ಇಲ್ಲ. ನಮಗೇನು ಅದರಿಂದ ಏನು ಏನು ಒಂದು ರೀತಿ ಎಲ್ಲರೂ ಸೇರಿ ಅವರ ಬಗ್ಗೆ ಮಾತನಾಡ್ಕೊಳ್ಳೋದಕ್ಕೆ ಹಂಚ್ಕೊಳ್ಳೋದು ಕೂಡ ಒಂದು ಅವಕಾಶ ಆಯಿತು. ನನಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ಅವರು ರಾಜ್ಯಸಭಾ ಅಲ್ಲಿ ಇದ್ದಾಗ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು ಮತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ನಾಯಕರಾಗಿ ನನಗೆ ಒಂದು 3-4 ಬಾರಿ ಭೇಟಿಯಾಗಿದ್ದೆ. ಮತ್ತು ಪ್ರಧಾನಮಂತ್ರಿಯಾಗಿದ್ದಾಗ 1-2 ಬಾರಿ ಭೇಟಿಯಾಗಿದ್ದು. ಭಾಳ ಏನಂತ ಹೇಳಿದ್ರೆ ಅವರು ಬಹಳ ಸಿಂಪಲ್ಲು. ಒಂದ್ಸಲ ನಾನು ಅವ್ರನ್ನ ಏರ್ಪೋರ್ಟಿಂದ ಪಿಕಪ್ ಮಾಡೋಕ್ಕೆ ಹೋಗಿದ್ದೆ. ಅವರು ಅವಾಗ ವಿರೋಧ ಪಕ್ಷ ನಾಯಕರಾಗಿದ್ದರು. ಆದರೆ ಎಷ್ಟು ಸರಳವಾಗಿ ನಮ್ಮ ಜೊತೆಲಿ ಬಂದರು ಅಂತ ಹೇಳಿದ್ರೆ ಗೊತ್ತೇ ಆಗೋದಿಲ್ಲ. ಒಬ್ಬ ದೊಡ್ಡ ವ್ಯಕ್ತಿ, ಮೇಧಾವಿ, ಬುದ್ಧಿಜೀವಿ. ಮರೆಯಾದ ದೇಶದ ಸವ್ಯಸಾಚಿ ಮನಮೋಹನ್ ಸಿಂಗ್ ಅಗಲಿದ ನಾಯಕನಿಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ ಒಬ್ಬ ಜಗದ್ವಿಖ್ಯಾತ ಅರ್ಥಶಾಸ್ತ್ರಜ್ಞರು. ಸುಮಾರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಮುಂದೆ ನಡೆಸಿದಂಥವರು. 1991 ಇಸ್ವಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜೊತೆ ಹಣಕಾಸು ಸಚಿವರಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತಂದು ಆ ಸಂದರ್ಭದಲ್ಲಿ ಭಾರತ ದೇಶದ ಚಿನ್ನವನ್ನು ಅಡವಿಟ್ಟು ಸರ್ಕಾರ ಅನ್ನೋ ಪರಿಸ್ಥಿತಿಯಲ್ಲಿ ಮಾಡಿಟ್ಟಿದ್ರು. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಜವಾಬ್ದಾರಿ ತೆಗೆದುಕೊಂಡು ಇವತ್ತು ದೇಶದಲ್ಲಿ 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀಲಿಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾರಣ. ಮತ್ತು ಅವರು ಪ್ರಧಾನಮಂತ್ರಿ ಆಗಿರೋ ಸಂದರ್ಭದಲ್ಲಿ ಕೇವಲ ಕಾರ್ಯಕ್ರಮಗಳಲ್ಲ, ಅವರು ಸಾಮಾನ್ಯ ಜನಗಳಿಗೆ ಅವರ ಹಕ್ಕನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಹಕ್ಕು ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಅವರಿಗೆ ಜೀವನ ನಡೆಸಲಿಕ್ಕೋಸ್ಕರ ಮನ್ರೇಗಾ, ಸರ್ವಶಿಕ್ಷಾ ಅಭಿಯಾನ್, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಮತ್ತು ಮಧ್ಯಾಹ್ನದ ಊಟ, ಅದರ ಜೊತೆಗೆ ಯಾರೂ ಸಹ ಬಡವರು ರಾತ್ರಿ ಹೊತ್ತು ಹೊಟ್ಟೆಗಿಲ್ಲದೆ ಮಲಗಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನು ತಂದು ಬಹಳಷ್ಟು ಕಾಯ್ದೆಗಳನ್ನು ಮಾಡಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ವಿಶೇಷವಾದಂಥ ಯಾವುದಾದ್ರೂ ಕೊಡುಗೆ ನಮ್ಮ ರಾಜ್ಯಕ್ಕೆ ಕೊಡುಗೆ ಬಹಳಷ್ಟಿದೆ. ಅದರಲ್ಲೂ ಸಹ ಇಡೀ ದೇಶದಲ್ಲಿ ನೀವು ನೋಡಬೇಕಂದ್ರೆ 108 ಆಂಬ್ಯುಲೆನ್ಸ್ ಕೊಟ್ಟಿರ್ತಕ್ಕಂಥದ್ದೇ ಅವರು. ಅದು ಕೇವಲ ಅದೊಂದೇ ಅಲ್ಲ. ಮತ್ತು ಈ ಹೆಲ್ತ್ ಮಿಷನ್ ಅಂತ ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ದೊಡ್ಡ ಹಾಸ್ಪಿಟಲ್ಗೆ ಬೆಂಗಳೂರು ನಗರದಲ್ಲಿರ್ಬೋದು, ಗುಲ್ಬರ್ಗಾದಲ್ಲಿರ್ಬೋದು ದೊಡ್ಡ ಅನುಕೂಲಗಳಾಯಿತು. ಗುಲ್ಬರ್ಗಾದಲ್ಲಿ ESI ಹಾಸ್ಪಿಟಲ್ ಬರಬೇಕಂದ್ರೆ ಅವ್ರ ಕಾರಣ ಹಲವಾರು. ನಾನು ಸುಮಾರು ಅವ್ರ ಜೊತೆ 22 ವರ್ಷದಿಂದ ಅವ್ರ ಜೊತೆ ಒಡನಾಟ ಇತ್ತು. ಅವರು ರಾಜಸ್ಥಾನಲ್ಲಿ ನಾವು ಚುನಾವಣೆ ಉಸ್ತುವಾರಿ ವಹಿಸಿದಾಗ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಇದ್ದರು. ಅವ್ರ ಜೊತೆ ಬಹಳಷ್ಟು ಆಳವಾಗಿ ಚರ್ಚೆ ಮಾಡಿದ್ದೀನಿ. ಬಹಳ ಮೃದುಭಾಷಿ ಮತ್ತು ಮಿತಭಾಷಿ. ಈ ದೇಶದ ಒಂದು ಆರ್ಥಿಕತೆಯ ಹಣೆ ಬರಹ ಬರೆದವರು ಅಂತಾನೆ ಹೇಳ್ಬೋದು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗಿಂದ ಇರ್ಬೋದು, ನಮ್ಮ ಪ್ರಧಾನಿ ಆಗಿದ್ದಾಗಿಂದ ಇರ್ಬೋದು, ದೇಶವನ್ನು ದಿವಾಳಿ ಆಗೋದ್ರಿಂದ ಆ ರಿಸೆಷನ್, ಅಮೆರಿಕನ್ ರಿಸೆಷನ್ನ ನಮ್ಮ ದೇಶಕ್ಕೆ ಮುಟ್ಟದೇ ಇರೋ ಹಾಗೆ ನೋಡ್ಕೊಂಡವರಾಗ್ಬೋದು. ಇಂತಹ ಆರ್ಥಿಕ ತಜ್ಞರು ನಮ್ಮನ್ನು ಇವತ್ತು ಅಗಲಿರೋದು ನಮ್ಮೆಲ್ಲರ ಒಂದು ದೌರ್ಭಾಗ್ಯನೇ ಸರಿ. ಆದರೂ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ದೇಶಕ್ಕೆ, ನಮ್ಮ ಪಕ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ನಮ್ಮ ಪಕ್ಷದಿಂದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ದೇಶದ ಒಂದು ಪ್ರತಿಯೊಬ್ಬರನ್ನು ಮುಟ್ಟಿದೆ ಅವರು ಮಾಡಿರುವಂತಹ ನೀತಿಗಳು. ಅವರ ಅಗಲಿಕೆ ಖಂಡಿತ ಇಡೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ದುಃಖ ತಂದಿದೆ. ಈ ದೇಶದ ಒಂದು ಆರ್ಥಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.